ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಒಲವಿನ ಆಸರೆ ಮುಂದುವರೆದ ಭಾಗ. ವಿವೇಕ್ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತ ನಂತರ ಮೊದಲು ಒಂದು ಕಪ್ ಕಾಫಿ ಕೊಡಮ್ಮ ಎಂದ. ಕಾಫಿ ಬೆರೆಸಿ ತಂದು ಕೊಟ್ಟಳು. ಅವನು ಕಾಫಿ ಕುಡಿಯುವಾಗಲೇ ಫೋನ್ ರಿಂಗ್ ಆಯಿತು. ಶುಭ ಎತ್ತಿಕೊಂಡಳು. ಅಮ್ಮ, ಲೀಲಮ್ಮ ಮಾತಾಡ್ತಿದ್ದಾರೆ ಎಂದಳು. ತಾಯಿ ಬಂದು ರಿಸೀವರ್ ತೆಗೆದುಕೊಂಡಳು. ನಮ್ಮ ಶಚಿ ಕೆಲ ಬಾರಿ ದುಡುಕಿ ಮಾತಾಡ್ತಾಳೆ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಗನನ್ನು ಕಳಿಸಿಕೊಡಿ. ಅವಳು ಊಟ ಮಾಡದೆ ಅಳ್ತಾ ಮಲಗಿದ್ದಾಳೆ. ಲೀಲಾ ಆ ಕಡೆಯಿಂದ ಹೇಳಿದಳು. ಅವನು ತುಂಬ ಬೇಜಾರು ಮಾಡಿಕೊಂಡಿದ್ದಾನೆ, ನನಗೆ ಗೊತ್ತಾಗುತ್ತದೆ. ಅವಳು ಮೊದಲಿನಿಂದ ಹೀಗೇನೆ, ದುಡುಕಿ ಮಾತಾಡ್ತಾಳೆ, ಆಮೇಲೆ ಗೊಳೋ ಅಂತ ಅಳ್ತಾಳೆ. ರೆಕಾರ್ಡಿಂಗ್ ಇದೆ, 10 ಗಂಟಲು ಏನಾಗಬೇಡ. ಅಳಿಯಂದಿರಿಗೆ ಫೋನ್ ಕೊಡಿ, ನಾನು ಕ್ಷಮೆ ಕೇಳ್ತೀನಿ. ನೀವು ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ನಮ್ಮನೇಲಿ ಯಾರು ಅವಳ ಒಂದು ಪೈಸೆಗೆ ಆಸೆ ಮಾಡಲ್ಲ. ಮದುವೆಯಾದ ನಂತರ ಎಷ್ಟು ರೆಕಾರ್ಡಿಂಗ್ಗೆ ಹೋಗಿದ್ದಾಳೆ? ನಾವ್ಯಾರಾದರೂ ಎಷ್ಟು ಹಣ ಕೊಟ್ಟಿದ್ದಾರೆ, ಏನು ಮಾಡಿದೆ ಅಂತ ಕೇಳಿದ್ದೀವಾ? ಛೇ ಇಲ್ಲ. ಇವತ್ತೇ ಅಂತ ಅಲ್ಲ, ಯಾವತ್ತೂ ಅವಳ ಹಣ ನಮಗೆ ಬೇಕಾಗಿಲ್ಲ. ಅವಳ ಸ್ವಾತಂತ್ರ್ಯ ಕಿತ್ತುಕೊಂಡಿಲ್ಲ. ಅವಳಿಗೆ ಬಂದ ಹಾಗೆ ಇರಲಿ ಅಂತ ಬಿಟ್ಟಿದ್ದೀವಿ. ಆದರೆ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಷ್ಟೇ ನಾವು ಕೇಳೋದು ಎಂದಳು ಸುಲೋಚನಾ. ನಮಗೆ ಬೇಕಿರೋದು ಅದೇ. ದಯವಿಟ್ಟು ಅವಳನ್ನು ನಿಮ್ಮ ಮಗಳು ಅಂತ ತಿಳ್ಕೊಂಡು ಕ್ಷಮಿಸಿ. ಅಳಿಯಂದರಿನ್ನು ಕಳಿಸಿ. ಅವಳು ಊಟ ಮಾಡದೆ ಅಳ್ತಾ ಕೂತಿದ್ದಾಳೆ ಎಂದಳು. ತನ್ನ ತಪ್ಪು ಅರಿವಾಗಿದೆ, ಆದರೆ ಕ್ಷಮೆ ಕೇಳಲು ಸ್ವಾಭಿಮಾನ ಅಡ್ಡಿ ಬರುತ್ತೆ. ಮೊದಲಿನಿಂದ ಹಾಗೆ ಬೆಳೆದವಳು, ಹಾಗಂತ ಮೊದಲಿನ ಹಾಗೆ ಇರೋಕ್ಕಾಗುತ್ತಾ? ತಿದ್ದಿಕೊಳ್ಬೇಕಲ್ವಾ? ಹೌದು, ನಾನು ಅವಳ ಪರವಾಗಿ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕಳಿಸಿಕೊಡಿ. ಆಯಿತು, ಹೇಳಿ ನೋಡ್ತೀನಿ ಎಂದು ರಿಸೀವರ್ ಮಗನ ಬಳಿ ತಂದು ಅವಳು ಊಟ ಮಾಡದೆ ಮಲಗಿದಾಳಂತೆ. ಇರಲಿ ಬಿಡಮ್ಮ, ಅವಳ ಅಹಂಕಾರವಿದ್ದರೆ ಅವಳಿಗೆ ಇರುತ್ತೆ ಎಂದು ನಿರುತ್ಸಾಹದಿಂದ. ಅವಳು ಮೊದಲಿನಿಂದಾನೂ ಹಾಗೆ ಅಲ್ವಾ? ಸ್ವಲ್ಪ ಕಾಲ ಕಳೆಯುವವರೆಗೆ, ನಮ್ಮನೆಗೆ ಹೊಂದಿಕೊಳ್ಳುವವರೆಗೆ ನಾವು ಸುಧಾರಿಸಬೇಕು. ಅವಳು ನಮ್ಮನೆಗೆ ಹೊಂದಿಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ವಲ್ಲ. ಹತ್ತಿರ ಮನೆಯಾದ ಮೇಲಂತೂ ಅಲ್ಲೇ ಇರ್ತಾಳೆ. ಅದು ತಾಯಿಗೂ ಬೇಸರದ ವಿಚಾರನೇ. ಅವಳಿಗೆ ಹೋಗಬೇಡವೆಂದು ಹೇಳುವಂತಿಲ್ಲ. ವಿವೇಕ್ ಇಲ್ಲ ಅಂತಂದರೆ ಪೂರ್ತಿ ದಿನ ಅಲ್ಲೇ ಇರ್ತಾಳೆ. ಈಗೀಗ ಮೊದಲಿನಂತಿಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ. ಶುಭಾನ ನೋಡಿದರೆ ಸಿಡಿಮಿಡಿಗೊಳ್ತಾಳೆ, ನಿರ್ಲಕ್ಷ್ಯದಿಂದ ಕಾಣುತ್ತಾಳೆ, ತಿರಸ್ಕಾರದಿಂದ ನೋಡ್ತಾಳೆ. ಈಗ ಇದ್ದ ಹಾಗೆ ಇನ್ನೊಂದು ಕ್ಷಣಕ್ಕೆ ಇರಲ್ಲ. ನಗುತ್ತಿದ್ದವಳು ವಿನಾಕಾರಣ ಮುಖ ಗಂಟು ಹಾಕಿಕೊಳ್ಳುತ್ತಾಳೆ. ದಿಢಾರನೆ ಎದ್ದು ಹೋಗ್ತಾಳೆ, ವ್ಯಂಗ್ಯವಾಗಿ ಮಾತಾಡ್ತಾಳೆ. ಅದು ಶುಭಾಗೆ ಜಾಸ್ತಿ. ಸುಲೋಚನಾ ತಿಳಿಸಿ ಹೇಳಲು ಪ್ರಯತ್ನಿಸಿದ್ದಾಳೆ. ಅದು ಯಾವುದೇ ಫಲಕಾರಿಯಾಗಿಲ್ಲ. ನೋಡು ತಾಯಿ, ಮನೆ ಅಂದರೆ ಮೊದಲು ಹಾಗೇನೆ, ಎಷ್ಟು ದಿನ ಅಂತ ಹಾಗಿರ್ತಾಳೆ. ನಾಳೆ ಸಾಂಗ್ ರೆಕಾರ್ಡಿಂಗ್ ಇದೆ, ಇವತ್ತು ಚೆನ್ನಾಗಿ ಆಗಿದೆ. ದ್ವಿತೀಯ ವಿಘ್ನವಾಗಬಾರದು. ಇದು ನಿನ್ನ ಮಹತ್ವಾಕಾಂಕ್ಷೆ ಚಿತ್ರ ತಾನೆ. 1-2 ವರ್ಷ ನೀನೇ ಹೊಂದಿಕೊಳ್ಳಬೇಕು, ಹೋಗು ಎಂದು ತಾಯಿ ತುಂಬ ಬಲವಂತ ಮಾಡಿ ಕಳಿಸಿದಳು. ಅವನು ಹೋಗಲಾರದೆ ಹೋದ. ಅಮ್ಮ, ಶಚಿ, ಅಕ್ಕ ಒಳ್ಳೆಯವರೇ, ಆದರೆ ಅವರ ತಾಯಿ 2 ತಲೆ ಹಾವಿದ್ದ ಹಾಗೆ. ಮೈ ಮನಸ್ಸಿನ ತುಂಬ ವಿಷ. ಮಗಳ ಮನಸ್ಸನ್ನು ಕೆಡಿಸುತ್ತಿರುವುದು ಅವರೇ ಎಂದಳು ಶುಭ. ಏನೋ ಶುಭ, ನನ್ನ ಮಗನ ಗ್ರಹಚಾರ ಸರಿಯಿಲ್ಲ ಅನ್ಸುತ್ತೆ. ಈಗ ಅನ್ಸುತ್ತೆ ಶಚಿ ಅವನಿಗೆ ಸರಿಯಾದ ಜೋಡಿ ಅಲ್ಲ ಅಂತ. ಅವನ ಮನಸ್ಸನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಯಾರಿಗೇ ಆಗಲಿ ಈ ಹಠ, ಒಣಜಂಬ ಒಳ್ಳೆಯದಲ್ಲ. ಚಿಂತಿತಳಾಗಿ ನುಡಿದಳು. ಶುಭಾಗೆ ಆ ಮಾತು ಸತ್ಯ ಅನಿಸಿದರೂ ಎಂದು ಬಾಯಿ ಬಿಟ್ಟು ಹೇಳಿದವಳಲ್ಲ. ಈಗಂತೂ ಇವಳ ಮುಖ ಕಂಡರೆ ಅಪಶಕುನವಾದವರಂತೆ ಆ ಕಡೆ ಮುಖ ತಿರುಗಿಸುವಳು. ಹೋಗಲಿ ಬಿಡಿ, ಈಗ ಕಳಿಸಿದ್ದೀರಿ, ಎಲ್ಲ ಸರಿಯಾಗುತ್ತೆ. ಅಣ್ಣನಿಗೆ ತಾಳ್ಮೆ ಜಾಸ್ತಿ, ಕರೆದುಕೊಂಡು ಬರುತ್ತಾನೆ ಎಂದಳು. ಮೇಲಿನ ಮಾತಿಗೆ ಹೀಗೆ ಆಗ್ತಾ ಇದ್ದರೆ ಯಾರ ತಾಳ್ಮೆ ಉಳಿಯುತ್ತೋ ಏನೋ, ನಿಟ್ಟುಸಿರು ಬಿಟ್ಟಳು ತಾಯಿ. ಮಗನ ಭವಿಷ್ಯದ ಬಗ್ಗೆ ಏಕೆ ಆತಂಕ ತುಂಬಿತ್ತು ಅವಳಲ್ಲಿ. ವಿವೇಕ ಬರುವ ವೇಳೆಗೆ ಶಚಿ ಕಣ್ಣುಗಳು ಕೆಂಪಾಗಿದ್ದವು. ಅವರಿಗಾಗಿ ಆ ಮನೆಯಲ್ಲಿ ದೊಡ್ಡ ಕೋಣೆ ಇತ್ತು. ಅವಳಿಗೆ ಬೇಕಾದ ಅನುಕೂಲಗಳೆಲ್ಲ ಅಲ್ಲಿ ಇದ್ದವು. ಅವನು ಬೋರಲು ಮಲಗಿದ್ದ. ಅವಳ ಬಳಿ ಕುಳಿತು ಸಚಿ ಎಂದು ಕರೆದದ್ದೇ ತಡ. ಅವನ ಕೊರಳಿಗೆ ಜೋತು ಬಿದ್ದು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಳು. ನನ್ನನ್ನು ಕ್ಷಮಿಸಿ ಎಂದಳು. ಮೊದಲು ಅಳು ನಿಲ್ಲಿಸು. ತಾನೇ ಅವಳ ಕಣ್ಣೊರೆಸಿ ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ಅಳು ನಿಲ್ಲಲ್ಲ. ಆಯ್ತಪ್ಪ, ಕ್ಷಮಿಸಿದ್ದೀನಿ. ಅವಳ ಮಗು ತನಕದ ಮುಂದೆ ಅವನ
ಕರಗಿ ಹೋದ. ಊಟ ತರಿಸಿ ತಾನೇ ಊಟ ಮಾಡಿಸಿದ. ಮಗುವನ್ನು ಒಲೈಸುವಂತೆ ಒಲೈಸಿದ. ಅವರ ಮಧ್ಯೆ ವಿರಸ ಅಳಿಸಿ ಹೋಯಿತು. ಖುಷಿಯಾಗಿ ರಾತ್ರಿ ಕಳೆದರು. ಬೆಳಗ್ಗೆ ಎದ್ದು ನಗು ನಗುತ್ತಾ ಬಂದ ದಂಪತಿಯನ್ನು ನೋಡಿ ಸುಲೋಚನಾಳಿಗೆ ಸಮಾಧಾನವಾಯಿತು. ಅತ್ತೆಯನ್ನು ಪ್ರೀತಿಯಿಂದ ಮಾತನಾಡಿಸಿದಳು. ಸ್ನಾನ ತಿಂಡಿ ಮುಗಿಸಿ ರೆಕಾರ್ಡಿಂಗ್ಗೆ ಹೊರಟು ಹೋದಳು. ನೋಡಿದರೆ ಅಮ್ಮ ಅವರಿಬ್ಬರು ನಗು ನಗುತ್ತಿದ್ದರೆ ಮನೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಶುಭ ಹೇಳಿದಳು. ಹಾಗಿರೋಕೆ ನಾವು ಕೇಳಿಕೊಂಡು ಬಂದಿರಬೇಕಲ್ಲ. ಶಚಿ ಮನಸ್ಸು ಹೀಗಿದ್ದಾಗ ಇನ್ನೊಂದು ಗಳಿಗೆ ಇರಲ್ಲ. ಏನು ಮಾಡುವುದು? ನೀ ಹೇಳುವ ಹಾಗೆ ಅವಳ ತಾಯಿ ಅವಳ ಮನಸ್ಸನ್ನು ಹಾಳು ಮಾಡುತ್ತಾಳೆ. ಸಂದರ್ಭಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸುವ ಉಸರವಳ್ಳಿ ಆಕೆ. ಈಗ ಮನೆ ಹತ್ತಿರವೇ ಬಂದು ಇನ್ನಷ್ಟು ತೊಂದರೆ ಕೊಡ್ತಿದ್ದಾಳೆ. ಮೇಲೆ ಒಳ್ಳೆ ಮಾತಾಡ್ತಾಳೆ ಅಷ್ಟೆ. ಒಳಗಡೆ ಆಕೆಯ ಹಣ ದಿಮಾಕು, ಹಣದ ಮೇಲೆ ಸಂಪೂರ್ಣ ಹಿಡಿತ ಆಕೆಯೇ ತಗೊಳ್ತಾಳೆ. ನಮ್ಮ ವಿವೇಕ ಹೆಂಡತಿಯನ್ನು ಸಾಕಲಾರನೆ. ಅವಳ ಹಣ ತೆಗೆದುಕೊಂಡು ನಾವೇನು ಮಾಡೋಣ? ವ್ಯಥೆಯಿಂದ ನುಡಿದಳು. ಮಗಳಿಗಿಂತ ಮಗಳ ಹಣದ ಮೇಲೆ ಕಣ್ಣು ಆಕೆಗೆ. ನನ್ನ ಕಂಡರಂತೆ ಆಗಲ್ಲ. ಅಕ್ಕ ಕೂಡ ನನ್ನ ಕಂಡ್ರೆ ಸರಿಯಾಗಿ ಮಾತೇ ಆಡಲ್ಲ. ನೀನು ಬೇಸರ ಮಾಡಬೇಡ ಶುಭ. ಅವಳಿಗೂ ಒಂದಲ್ಲ ಒಂದು ದಿನ ಅರ್ಥ ಆಗತ್ತೆ. ಈಗ ನೀನು ಮನಸ್ಸಿಗೆ ಏನು ಹಚ್ಕೊಳ್ದೆ ಸಮಾಧಾನವಾಗಿರು ಎಂದು ಸಂತೈಸಿದಳು. ಹಾಡುಗಳ ಧ್ವನಿ ಮುದ್ರಣ ಮುಗಿದು ಚಿತ್ರೀಕರಣಕ್ಕೆ ಸಿದ್ಧತೆಗಳಾದವು. ನಿರ್ಮಾಪಕರು ಬಂದು ಚೆಕ್ ಕೊಡಲು ಬಂದಾಗ ಶಚಿ, ಅಯ್ಯೋ ಬೇಡ, ಇದು ನಮ್ಮದೇ ಚಿತ್ರ ತಾನೆ ಎಂದಳು. ಅದು ಹೇಗಾಗುತ್ತೆ? ನೀವು ತೆಗೆದುಕೊಳ್ಳಲೇಬೇಕು. ಒತ್ತಾಯದಿಂದ ಅವಳ ಕೈಗಿರಿಸಿದರು. ಕೊನೆಗೆ ಅದನ್ನು ಲೀಲಾ ತೆಗೆದುಕೊಂಡು ಇಟ್ಟುಕೊಂಡಳು. ಶಿವಾನಿ ಈ ಚಿತ್ರದಲ್ಲಿ ದ್ವಿತೀಯ ನಾಯಕಿ ಪಾತ್ರ ಮಾಡಲು ಹಿಂಜರಿಯಲಿಲ್ಲ. ವಿವೇಕ ಇದು 5 ನಿಮಿಷದ ಪಾತ್ರ ಕೊಟ್ಟರೂ ಮಾಡ್ತೀನಿ ಎನ್ನುವುದು ಅವಳ ಭಾವನೆ. ಹೆಚ್ಚು ಹೊರಾಂಗಣ ಚಿತ್ರೀಕರಣ. ಅದು ಮಲೆನಾಡಿನಲ್ಲಿ ತಂಡ. ಮಲೆನಾಡಿನಲ್ಲಿ ಬೀಡು ಬಿಟ್ಟಿತು. ನಾಯಕನಾಗಿ ಹೊಸ ಯುವಕ ಹೇಮಂತ್ ಆಯ್ಕೆಯಾಗಿದ್ದ. ಸಚಿ ಎಲ್ಲರೊಡನೆ ಬಿರುವಾಗಿಯೇ ಇರುವಳು. ತನ್ನ ಕೆಲಸ ಮುಗಿದ ಮೇಲೆ ಯಾರ ಜೊತೆಯೂ ಹೆಚ್ಚು ಮಾತನಾಡದೆ ಹೋಟೆಲ್ಗೆ ಬರುವಳು. ಅವಳ ತಾಯಿ ಇದ್ದೇ ಇರುತ್ತಿದ್ದಳು ಆಕೆಯ ಜೊತೆಯಲ್ಲಿ. ಊರಿಂದ ಹೊರಡುವಾಗಲೇ ವಿವೇಕ್ ಸದಾ ಜೊತೆಗೆ ನಾನಿರ್ತೀನಲ್ಲ, ನಿಮ್ಮಮ್ಮ ಯಾಕೆ? ಶಚಿ, ಪಾಪ ಅವರಿಗೂ ವಯಸ್ಸಾಯಿತು, ಎಷ್ಟು ದಿನ ಸುತ್ತಾಡ್ತಾರೆ ಎಂದಿದ್ದ. ಆದರೆ ಜೊತೆಗಿದ್ದರೆ ನನಗೆ ಕೈಕಾಲೆ ಆಡಲ್ಲ ಅಮ್ಮ ಅಂತ ಶಚಿ ಹೇಳ್ತಾ ಇದ್ಲು. ನೀವೇನು ನಮ್ಮಮ್ಮನಿಗೆ ಬೇರೆ ಹಣ ಕೊಡಬೇಡಿ, ಉಳಿಯಲು ಯಾರ ಜೊತೆಗಾದರೂ ವ್ಯವಸ್ಥೆ ಮಾಡಿ, ಇಲ್ಲ ಅವಳಿಗೊಂದು ಸಿಂಗಲ್ ಕೋಣೆ ಕೊಡಿಸಿ. ನಿನ್ನ ಕೆಲಸಕ್ಕೆ ಬೇಕಾದಷ್ಟು ಜನರು ಇರುತ್ತಾರೆ ಅಲ್ಲಿ. ನಾನು ಅಲ್ಲಿದ್ದರೆ ರೆಕಾರ್ಡಿಂಗ್ಗೆ ಬರಬಹುದು. 4-5 ರೆಕಾರ್ಡಿಂಗ್ಗಳಿದ್ದಾವೆ. ನನಗೆ ಒಬ್ಬಳಿಗೆ ಓಡಾಡಲು ಆಗೋದಿಲ್ಲ ಅಂದ್ಲು. ಮಾತೆತ್ತಿದ್ರೆ ಹಣದ ವಿಚಾರನೇ ಮಾತಾಡ್ತೀಯಲ್ಲ. ನಾನೆಲ್ಲಿ ಹಾಗೆ ಹೇಳಿದೆ? ವಯಸ್ಸಾಗಿದೆ, ಯಾಕೆ ತೊಂದರೆ ಅಂತ ಅಷ್ಟೆ. ತಾಯಿಗೆ ಮಕ್ಕಳು ಯಾವಾಗಲೂ ತೊಂದರೆ ಅಲ್ಲ. ಅಮ್ಮ ಇಲ್ಲದಿದ್ದರೆ ನನ್ನ ಕೈ ಕಾಲೆ ಆಡಲ್ಲ. ಅವನು ಮುಂದೆ ಹೆಚ್ಚು ಮಾತನಾಡಲಿಲ್ಲ. ಹೆಚ್ಚು ಮಾತನಾಡಿದರೆ ಜಗಳವಾಗುತ್ತೆ ಎಂದು ಸುಮ್ಮನಾದ. ಶುಭ ಪಾತ್ರ ಕೊಟ್ಟರೆ ಮಾಡುತ್ತೇನೆ ಎಂದಿದ್ದಕ್ಕೆ ಅವಳಿಗೆ ಒಂದು ಪಾತ್ರ ಕೊಟ್ಟಿದ್ದ. 5 ತಿಂಗಳಾದರೂ ಗರ್ಭಿಣಿಯಂತೆ ಏನೂ ಕಾಣುತ್ತಿರಲಿಲ್ಲ. ಅದೊಂದು ಗೌರವಯುತವಾದ ಪಾತ್ರ. ಶಿವಾನಿ, ಶುಭ ಒಂದು ಕೋಣೆಯಲ್ಲಿರುವವರು. ಶಿವಾನಿ ಬೇರೆ ಮನೆ ಮಾಡಿದ ಮೇಲೆ ನೆಮ್ಮದಿಯಾಗಿದ್ದಳು. ಈಗ ಅವಳು 3 ತಿಂಗಳ ಗರ್ಭಿಣಿ. 6 ತಿಂಗಳವರೆಗೂ ಅಭಿನಯಿಸುವ ಆಸೆ ಅವಳದು. ತರುಣ ಆಗಾಗ ಬಂದು ಹೋಗುವನು. ಈಗ 5-6 ಚಿತ್ರಗಳು ಕೈಯಲ್ಲಿ ಇವೆ. ಶ್ರದ್ಧೆಯಿಂದ ಬಂದು ಒಂದು ಚಿತ್ರದ ರಾಗ ಸಂಯೋಜನೆಗೂ ಮತ್ತೊಂದು ಚಿತ್ರದ ರಾಗ ಸಂಯೋಜನೆಗೂ ಸ್ವಲ್ಪವೂ ಹೋಲಿಕೆ ಇರಬಾರದು. ಸಂಪೂರ್ಣ ಭಿನ್ನ ಸಂಯೋಜನೆ ಮಾಡಬೇಕೆಂದು ಕುಳಿತಿದ್ದ. ಅದಕ್ಕಾಗಿ ಬೇರೆ ಬೇರೆ ರಾಗಗಳನ್ನು ಹುಡುಕುತ್ತಿದ್ದ. ಸುಲೋಚನಾಳ ಬಳಿ ಕುಳಿತು ಚರ್ಚಿಸುತ್ತಿದ್ದ. ಹಾರ್ಮೋನಿಯಂ ಇಟ್ಟುಕೊಂಡು ಇಬ್ಬರು ಸಹ ರಾಗಗಳಲ್ಲಿ ಏನಾದರೂ ಒಂದು ಹೊಸ ಆವಿಷ್ಕಾರವಾಗುವುದೇನೋ ಎಂದು ಹುಡುಕಾಡುವರು. ತನ್ನ ಉದ್ದೇಶಿತ ರಾಗದ ಅಪೂರ್ವ ಗೀತೆಯನ್ನಾಗಿ ಅವನು ಸಂಯೋಜಿಸಲಾಗದೆ ಕೋಗಿಲೆಗೆ ಅದರ ಚಿತ್ರೀಕರಣದ ಸಂದರ್ಭದಲ್ಲಿ ಕೂಡ ನಿಗದಿಪಡಿಸಿದ್ದ. ತರುಣ್ ಇರಬೇಕೆಂದು ವಿವೇಕ್ ತಾರ್ಕಿಕವನ್ನು ಕೂಡ ಗೊತ್ತು ಮಾಡಿದ್ದ. ಶಿವಾನಿ ಕೇವಲ ನಟಿಯಾಗಿರದೆ ವಿವೇಕ್ ಸಹಾಯಕಿಯಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಳು. ಆದರೆ ಅದಕ್ಕಾಗಿ ಅವಳು ಅವನಲ್ಲಿ ಯಾವ ಹಣವನ್ನು ಬಿಲ್ಕುಲ್ ಬೇಡವೆಂದು ಹೇಳಿದ್ದಳು. ಹೀಗಾಗಿ ಅವರಿಬ್ಬರಲ್ಲಿ ನಿಕಟತೆ ಜಾಸ್ತಿ ಆಗುತ್ತಿತ್ತು. ಇಡೀ ದಿನ ಜೊತೆಯಾಗಿದ್ದು ಚರ್ಚಿಸುವರು. ರಾತ್ರಿ ಕೂಡ ಮಾರನೇ ದಿನದ ಬಗ್ಗೆ ಚರ್ಚಿಸುವರು. ಅದಕ್ಕಾಗಿ ಅವಳ ಕೋಣೆಗೆ ಅವನು ಹೋಗಬೇಕು, ಇಲ್ಲ ಅವಳು ಅವನ ಕೋಣೆಗೆ ಬರಬೇಕು. ಶಚಿ ಮಲಗಿರುತ್ತಿದ್ದಳು. ಅವಳಿಗೆ ತೊಂದರೆಯಾಗಬಾರದೆಂದು ಅವಳ ಕೋಣೆಗೆ ಬರುವರು, ಇಲ್ಲ
ಬಾಲ್ಕನಿಯಲ್ಲೇ ಇಬ್ಬರು ಕುಳಿತಿರುವರು. ಶಿವಾನಿಗೆ ಸಾಹಿತ್ಯದಲ್ಲಿ ತಾಂತ್ರಿಕವಾಗಿ ಇಷ್ಟು ನೈಪುಣ್ಯತೆ ಇದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟೋ ಬಾರಿ ಶೂಟಿಂಗ್ ನಡೆದಾಗ ವಿವೇಕನ ಬಳಿ ಬಂದು ಈ ಆ್ಯಂಗಲ್ನಲ್ಲಿ ಈ ಆ್ಯಂಗಲ್ನಿಂದ ಹೇಗಿರುತ್ತೆ, ಕ್ಯಾಮರಾ ಇಲ್ಲಿಟ್ಟರೆ ಹೇಗಿರುತ್ತೆ ಎನ್ನುವಳು. ಅವಳ ದೃಷ್ಟಿಕೋನ ಅವನಿಗೆ ಇಷ್ಟವಾಗುವುದು, ನೀನು ನಿರ್ದೇಶಕಿ ಆಗಬಹುದು ಎನ್ನುವನು ಆತ. ಮುಂದೆ ಒಂದು ಒಳ್ಳೆ ಚಿತ್ರ ನಿರ್ಮಿಸುವ ಆಸೆ ಇದೆ ಅಣ್ಣ, ಅದಕ್ಕೆ ನಿಮ್ಮ ಬಳಿ ತರಬೇತಿ ತಗೊಳ್ತಿದ್ದೀನಿ, ಈ ವಿಷಯ ಯಾರ ಬಳಿಯೂ ಹೇಳಬೇಡಿ ಎನ್ನುತ್ತಿದ್ದಳು. ಕೆಲಸ ಮಾಡಿಸಿ ತೋರಿಸಿ ಹೇಳಬೇಕು ಎಂದಳು. ವೆರಿ ಗುಡ್ ಎಂದ. ಅವನ ಮುಖದಲ್ಲಿ ಮೆಚ್ಚುಗೆ ತೃಪ್ತಿಗಳಿದ್ದವು. ಅವರಿಬ್ಬರಲ್ಲಿನ ನಿಕಟತೆ ಶಚಿಯಲ್ಲಿ ಬಲವಾದ ಸಂಶಯ ಮೂಡಿಸಿತು. ಅದನ್ನು ನೇರವಾಗಿ ಹೇಳುತ್ತಿರಲಿಲ್ಲ. ಅವರಿಬ್ಬರು ಚರ್ಚಿಸಿ ಅವನು ಕೋಣೆಯೊಳಗೆ ಬಂದಾಗ ಇಷ್ಟು ಹೊತ್ತು ಏನು ಮಾಡ್ತಿದ್ರಿ ಎನ್ನುವಳು. ನಾಳೆಯ ಚಿತ್ರೀಕರಣಕ್ಕೆ ತಯಾರಿ, ಅದಕ್ಕೆ ಈ ವೇಳೆನೇ ಆಗಬೇಕಾ, ಮತ್ತೆ ಬೆಳಿಗ್ಗೆ ಎಲ್ಲ ಶೂಟಿಂಗ್ನಲ್ಲಿ ಕಾಲ ಕಳೆದು ಹೋಗುತ್ತೆ ಅಲ್ವಾ. ಅದೇನು ಶಿವಾನಿ ಅಷ್ಟು ಬುದ್ಧಿವಂತಳೆ, ಅಷ್ಟೊಂದು ಜನ ಸಹಾಯಕರು ಇರುವಾಗ ಅವಳೊಡನೆಯ ಚರ್ಚೆ ಏನದು. ಶಚಿಯ ಯೋಚನೆಯತ್ತ ಸಾಗುವುದೆಂದು ಅರಿವಾದಾಗ, ಶಚಿ ಕೆಟ್ಟದಾಗಿ ಯೋಚಿಸಬೇಡ, ಶಿವಾನಿಗೆ ನಾನಂದುಕೊಳ್ಳುವುದಕ್ಕಿಂತ ಪ್ರತಿಭೆ ಇದೆ. 4 ಜನ ಮಾಡುವಂತಹ ಕೆಲಸವನ್ನು ಅವಳೊಬ್ಬಳೇ ಮಾಡ್ತಾಳೆ ಎಂದ. ಅವಳು ಗೊಣಗಿದಳು, ತಿರುಗಿ ಮಲಗಿದಳು. ಅವನು 2 ಬಾರಿ ಕರೆದು ಸುಮ್ಮನಾದ. ನಂತರ ಒಂದು ತುಂಬ ಗಂಭೀರವಾಗಿಯೇ ಇರುವಳು, ಎಷ್ಟೆಂದರೂ ನಾಯಕಿ, ನಿರ್ದೇಶಕನ ಹೆಂಡತಿ ಬೇರೆ. ಈಗ ಅವಳು ಬಯಸಿದ ಜನಪ್ರಿಯತೆ ದೊರಕಿತ್ತು. ಹೋದ ಕಡೆಯೆಲ್ಲ ಜನ ಅವಳಿಗೆ ಮುತ್ತಿಕೊಳ್ಳುವರು, ಸಹಿ ಹಾಕಿಸಿ ಫೋಟೋ ತೆಗೆಸಿಕೊಳ್ಳುವರು, ಹಾಡುಗಳನ್ನು, ಅಭಿನಯವನ್ನು, ಉತ್ಪ್ರೇಕ್ಷೆಯನ್ನು ಒಂದೇ ಹೊಗಳುವರು. ಅದರ ಅಮಲು ತಲೆಗೇರಿ ಮತ್ತಷ್ಟು ಮೇಲೇರಿ ಕೂತಳು. ಅವಳಿಗೆ ಬೆನ್ನು ತಟ್ಟಲು ತಾಯಿ ಸದಾ ಜೊತೆಗಿರುವಳು. 2 ಬಾರಿ ಸಾಂಗ್ ರೆಕಾರ್ಡಿಂಗ್ಗೆ ಹೋಗಿ ಬಂದಳು. ಯೂನಿಟ್ 1-2 ಚಿಕ್ಕ ಹುಡುಗರ ಕೈಗೆ ಆಗಾಗ ಹಣ ಕೊಟ್ಟು ತಾನು ಇಲ್ಲದಾಗ ನಡೆಯುವಂತಹ ಎಲ್ಲ ವಿಷಯಗಳ ಬಗ್ಗೆ ವಿವರವನ್ನು ಆಕೆ ಪಡೆಯುವಳು. ಗುಡ್ ಜಾರಿಗೆ ನಡೆಸುವವರ ಈ ಹುಡುಗರು ಇದ್ದುದರ ಜೊತೆ ಇಲ್ಲದ್ದನ್ನು ಸೇರಿಸಿ ಹೇಳಿದರೆ ಆಕೆ ನಂಬುತ್ತಿದ್ದಳು. ಆ ದಿನವಿಡೀ ಮುಖ ಊದಿಸಿಕೊಂಡು ಚಿತ್ರೀಕರಣದಲ್ಲೂ ಸಹಕರಿಸುತ್ತಿರಲಿಲ್ಲ. ಒಂದು ದಿನ ಹಾಗೆ ಆಯಿತು. ಒಂದು ಸಾಧಾರಣ ಟೇಕನ್ನು ಎಷ್ಟು ಸರಿಯಾದರೂ ಓಕೆ ಮಾಡಲಿಲ್ಲ. ಒಂದು ಸಾರಿ ಒಂದು ತಪ್ಪಾದರೆ ಮತ್ತೊಂದು ಬಾರಿ ಇನ್ನೊಂದು ತಪ್ಪಾಗುತ್ತಿತ್ತು. ವಿವೇಕಾಗೆ ವಿಪರೀತ ಕೋಪ ಬಂದು ಸ್ವಲ್ಪ ಹೊತ್ತು ಶೂಟಿಂಗ್ ನಿಲ್ಲಿಸಿ ಎಲ್ಲರಿಗೂ ಜೋರು ಮಾಡುವಂತೆ ಅವಳಿಗೂ ಸಹ ಗದರಿಕೊಂಡ. ಎಲ್ಲರಿಗೂ ತನ್ನ ಎದುರೇ ಗದರುವುದೇ. ಶೂಟಿಂಗ್ ಸ್ಪಾಟಿಂದ ತಾಯಿಯನ್ನು ಕರೆದುಕೊಂಡು ಕಾರು ತೆಗೆದುಕೊಂಡು ಹೋಟೆಲ್ಗೆ ಬಂದು ಬಿಟ್ಟಳು. ಅವನು ಬೇರೆ ಚಿತ್ರೀಕರಣ ನಡೆಸಿ ಸಂಜೆ ಹಿಂದಿರುಗಿದಾಗ ಅವಳು ಬಾಲ್ಕನಿಯಲ್ಲಿ ಕುಳಿತಿದ್ದಳು. ಅವನು ಸಹಜವಾಗಿ ಮಾತನಾಡಿಸಿದರು. ಬಿಗುವಾಗಿಯೇ ಉತ್ತರಿಸಿದಳು. ಎಷ್ಟು ಹೊತ್ತಾದರೂ ಕೋಣೆಯೊಳಗೆ ಬರಲಿಲ್ಲ. ಒಳಗೆ ಬಂದ ಶಿವಾನಿ, ಯಾಕೆ ಹುಷಾರಿಲ್ವಾ ಎಂದು ಕೇಳಿದಳು. ನನಗೇನಾದರೂ ನಿನಗೇನು, ಕೇಳಬೇಕಾದವರೇ ಕೇಳುತ್ತಿಲ್ಲ ಎಂದು ಸಿಡುಕಿದಳು. ಅವರಿಗೆ ನಾನು ಯಾಕೆ ಬೇಕು, ನೀನಿದ್ದರೆ ಸಾಕು ಎಂದು ಅವಳಿಗೆ ಕೇಳುವಂತೆ ಗೊಣಗಿದಳು. ಶಿವಾನಿ ಹಾಗೆ ತನ್ನ ಕೋಣೆಗೆ ವಾಪಸ್ಸು ಹೋದಳು. ಶಚಿಯ ರೀತಿ ನೀತಿಯಿಂದ ತುಂಬ ದುಃಖವಾಗುತ್ತಿತ್ತು. ವಿವೇಕನ ಮುಖ ನೋಡಿ ಸಹಿಸಿಕೊಂಡಿದ್ದಳು. ಶುಭ ಇದ್ದಾಗ ಅವಳ ಬಳಿ ಹೇಳಿಕೊಳ್ಳುತ್ತಿದ್ದಳು. ಈಗ ಅವಳು ಶೂಟಿಂಗ್ ಮುಗಿಸಿಕೊಂಡು ಹೊರಟು ಹೋಗಿದ್ದಳು. ಗರ್ಭಿಣಿ ಎಂದು ಸತತವಾಗಿ ಚಿತ್ರೀಕರಣ ನಡೆಸಿ ಅವಳೆಷ್ಟೇ ಬೇಡವೆಂದರೂ ಹಣ ಕೊಟ್ಟು ಕಳಿಸಿದ್ದ. ಆಗಲೂ ಶಚಿಗೆ ಕೋಪ. ನಮ್ಮನೆಯಲ್ಲಿ ಬಿಟ್ಟಿ ಕೂಳು ತಿನ್ನುವವರೆಗೂ ಗೌರವಧನ, ಹೀಗಾದರೆ ನಿರ್ಮಾಪಕರು ದಿವಾಳಿಯಾಗೋದು ಇನ್ನೇನಾಗ್ತಾರೆ ಎಂದು ಗೊಣಗಿದಳು. ಶಿವಾನಿ ಎಷ್ಟು ಹೊತ್ತಾದರೂ ಬಾರದಿದ್ದಾಗ ವಿವೇಕ್ ಅವಳ ಕೋಣೆಗೆ ಬಂದ. ಈಗ ಬಂದೆ, ಒಂದು ಬಾತ್ರೂಮಿಗೆ ಹೋಗಿ ಮುಖ ತೊಳೆದು ಬಂದಳು. ಸ್ವಲ್ಪ ಸುಸ್ತಾಗಿತ್ತು. ಬಂದವಳೆ ಮಲಗಿಬಿಟ್ಟೆ ಎಂದಳು ಮುಖ ಒರೆಸಿಕೊಳ್ಳುತ್ತಾ. ಹಾಗಾದರೆ ನೀನು ರೆಸ್ಟ್ ತಗೋ ಎಂದು ಹೊರಟ. ಇಲ್ಲ, ಓಕೆ, ಎಷ್ಟು ಹೊತ್ತು ಮಲಗಿರಲು ಸಾಧ್ಯ ಎಂದಳು. ಮಾತಾಡುತ್ತಾ ಕುಳಿತವರಿಗೆ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಮಾರನೇ ದಿನ ದಟ್ಟವಾದ ಕಾಡಿನಲ್ಲಿ ಶೂಟಿಂಗ್, ಅದು ಕೂಡ ಶಚಿ ಮೇಲೆ ಸಾಂಗ್ ಶೂಟಿಂಗ್ ಇತ್ತು.
ವಿವೇಕ್ ಬರುವವನಿದ್ದ. ಆದರೆ ಊಟದ ವೇಳೆಗೆ ಕೊನೆಗೆ ಬಂದ. ಲೀಲಾ ಅಲ್ಲೇ ಕುಳಿತಿದ್ಲು. ಊಟವಾಯಿತು ಶಚಿ ನಂದು ಎಂದು ಹೇಳಿದ. ಅವಳು ಮಾತನಾಡಲಿಲ್ಲ. ಅಷ್ಟರೊಳಗಾಗಿಯೇ ರೂಮ್ ಬಾಯ್ ಮೂವರಿಗೂ ಸಹ ಊಟ ತಂದು ಕೊಟ್ಟ. ನನಗೆ ಊಟ ಬೇಡ ಎಂದು ಬಿರುಸಾಗಿ ನುಡಿದಳು. ನಾಳೆ ಬೆಳಗ್ಗೆ 5:30ಗೆಲ್ಲ ಹೋಗಬೇಕು. ಬೇಗ ಊಟ ಮಾಡಿ ಮಲ್ಕೋ. ನಾನು ಶೂಟಿಂಗಿಗೆ ಬರಲ್ಲ. ಈ ಪಾತ್ರನೂ ಸಹ ನಾನು ಮಾಡಲ್ಲ. ಯಾಕೆ ಶಚಿ? ಅವನು ತುಂಬ ತಾಳ್ಮೆಯನ್ನು ಕಳೆದುಕೊಳ್ಳದೆ ಕೇಳಿದ. ಕಣಿ ಕೇಳಿ, ನನ್ನ ನೀನು ಅಂದ್ಕೊಂಡಿದ್ದೀರಾ? ನೀವು ಒಬ್ಬ ಮೂರನೇ ದರ್ಜೆ ನಟಿ ಅಂದ್ಕೊಂಡಿದ್ದೀರಾ? ಸಿಕ್ಕಾಪಟ್ಟೆ ಮಾತನಾಡಿದ್ಲು. ನಟನೆಯಿಂದ ನನ್ನ ಜೀವನ ನಡೆಸಬೇಕಿಲ್ಲ. ನಾನು ಮಾಡಲ್ಲ. ನನಗೆ ಕಲಾವಿದರಲ್ಲಿ ದರ್ಜೆಗಳಿಲ್ಲ. ಎಲ್ಲರೂ ಒಂದೇ. ಯಾರು ತಪ್ಪು ಮಾಡಿದ್ರೂ ನಾನು ಬೈತೀನಿ. ಇವತ್ತು ಎಷ್ಟು ತಾಳ್ಮೆ ಕಳೆದಿದ್ದೀಯಾ ಗೊತ್ತಾ? ಎಷ್ಟು ಟೈಮ್ ರೀಲ್ ವೇಸ್ಟ್. ಎಲ್ಲರ ಸಹನೆ ಎಲ್ಲವೂ ಇರುತ್ತೆ. ಊರಿಂದ ಬಂದಾಗೆಲ್ಲ ಹೀಗೆ ಮಾಡ್ತೀಯಾ? ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ ಎಂದಳು. ಹೋಗ್ಲಿ, ಊಟ ಮಾಡಿ ಮಲ್ಕೋ ಎಂದ ಸಹನೆ ತಂದುಕೊಂಡು. ಬೇಡ ಅಂತ ಹೇಳಿದನಲ್ಲ. ಯಾಕೆ? ಹಸಿವಿಲ್ಲ. ಬಂದಾಗಿನಿಂದ ನೋಡ್ತಿದ್ದೀನಿ. ಹಗಲು ರಾತ್ರಿ ಆ ಶಿವಾನಿ ಜೊತೆ ಇರ್ತೀರಿ. ನನ್ನ ಜೊತೆ ಸರಿಯಾಗಿ ಮಾತಾಡ್ತೀರಾ? ಅವನು ನಿಟ್ಟುಸಿರು ಬಿಟ್ಟ. ನಾನವಳ ಜೊತೆ ಮಾತಾಡ್ತಿರೋದು ಚಿತ್ರೀಕರಣದ ಬಗ್ಗೆ. ನನಗೆಲ್ಲ ಗೊತ್ತು. ಏನು ಗೊತ್ತಿರೋದು? ನಿನಗೆ ಧಾವಿಸಿ ಅವಳ ರಟ್ಟೆ ಹಿಡಿದು ಈ ವಿಚಾರದಲ್ಲಿ ಕೆಟ್ಟದ್ದನ್ನು ಮಾತನಾಡಬೇಡ ಅಂತ ನಿಂಗೆ ಆಗಲೇ ಹೇಳಿಲ್ವಾ? ಅವಳು ತಂಗಿ ಹಾಗೆ ನನಗೆ ಎಂದ. ತಂಗಿ ವ್ಯಂಗ್ಯವಾಗಿ ನಕ್ಕಳು. ಅವನಿಂದ ತಡೆಯಲಾಗಲಿಲ್ಲ. ರಪ್ ಎಂದು ಕೆನ್ನೆಗೆ ಬಾರಿಸಿ ಹೊರಗೆ ಬಂದು ಬಾಲ್ಕನಿಯಲ್ಲಿ ಕುಳಿತು ಸಿಗರೇಟು ಹಚ್ಚಿ ರೂಮ್ ಬಾಯ್ ಕರೆಸಿ ವಿಸ್ಕಿ ಸೋಡಾ ತರುವಂತೆ ಹೇಳಿದ. ಹುಡುಗ ತಂದಿಟ್ಟಿದ್ದನ್ನು ಒಂದೊಂದೇ ಪೆಗ್ ಹಾಕುತ್ತಾ ಕುಳಿತ. ಶಿವಾನಿಯಿಂದ ಹಿಡಿದು ಎಲ್ಲರೂ ನೋಡಿದರು. ಅವನ ಮುಖ ನೋಡಿ ಮಾತಾಡುವ ಧೈರ್ಯ ಬರಲಿಲ್ಲ. ಬಹಳ ತಿಂಗಳುಗಳ ನಂತರ ಕುಡಿಯುತ್ತಿದ್ದ. ಕುಡಿದು ಅಲ್ಲೇ ಕುರ್ಚಿಯಲ್ಲಿ ಒರಗಿ ಏನೇನೋ ಮಾತಾಡತೊಡಗಿದಾಗ ಶಿವಾನಿಗೆ ತಡೆಯಲಾಗಲಿಲ್ಲ. ಬಂದು ಕೋಣೆ ಬಾಗಿಲು ಬಡೆದಳು. ಲೀಲಾ ಬಂದು ಬಾಗಿಲು ತೆಗೆದಳು. ಅಲ್ಲಿ ನೋಡಿ ಎಂದಳು. ಲೀಲಾ ಹೌಹಾರಿದಳು. ಶಿವಾನಿ ಸಹಾಯದಿಂದ ಅಳಿಯನನ್ನು ಕೋಣೆಗೆ ಕರೆತಂದಳು. ಶಿವಾನಿ ಮೌನವಾಗಿ ತನ್ನ ಕೋಣೆಗೆ ಹೋದಳು. ತನ್ನಿಂದಲೇ ಇಷ್ಟೆಲ್ಲ ಆಗಿದೆ ಎಂದು ಅವಳಿಗೆ ದುಃಖವಾಯಿತು. ವಿವೇಕ್ನದು ಇಂತಹ ವಿಶಾಲ ಹೃದಯ, ಶಚಿಯದು ಅಷ್ಟೇ ಚಿಕ್ಕ ಹೃದಯ. ನೋಡಲು ಜೋಡಿ ಸುಂದರ ಅಷ್ಟೇ ಎಂದು ನೊಂದಿಕೊಂಡಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.